ಹಲೋ, ಎಲ್ರಿಗೂ ಬೇಕಿಂಗ್ ಕ್ರೌನ್ ಅಕಾಡೆಮಿಗೆ ಸ್ವಾಗತ. ಆ್ಯಕ್ಚುಲಿ ತುಂಬ ಜನ ನನ್ನ ಹತ್ರ ಕ್ವಶನ್ ಮಾಡಿದ್ರಿ, ಈ ಫೋಟೋ ನಾನು ಅಪ್ಲೋಡ್ ಮಾಡಿದ್ದಾಗ ಆ ಸೈಡಲ್ಲಿ ಮತ್ತು ಮಿಡ್ಲಲ್ಲಿ ನೀವೇನು ರೆಡ್ ಕಲರ್ ಕ್ರಮ್ಸ್ ಹಾಕಿದ್ದೀರಿ ಅದನ್ನು ಹೆಂಗೆ ರೆಡಿ ಮಾಡಿದ್ದೀರಿ ಅಂತ. ಸೊ ಅದ್ರ ಬಗ್ಗೆ ನಾನು ಇವತ್ತು ನಿಮಗೆ ಒಂದು ಡೀಟೇಲ್ಸ್ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೇನೆ. ಫಸ್ಟಿಗೆ ನಾನು ಕೇಕ್ ಸ್ಪಾಂಜ್ ಮಾಡ್ಕೊಬೇಕಾದ್ರೇ ಸ್ವಲ್ಪ ಕ್ವಾಂಟಿಟಿ ಎಕ್ಸ್ಟ್ರಾ ಮಾಡಿ ಕೇಕ್ ಸ್ಪಾಂಜ್ ಮಾಡ್ಕೊಂಡಿದ್ದೇನೆ. ಅಥವಾ ನೀವು ಆ ಬ್ಯಾಟರಲ್ಲಿ ಸ್ವಲ್ಪ ಬ್ಯಾಟರ್ ಎತ್ತಿ ಇಟ್ಕೊಂಡು ಒಂದು ಕಪ್ ಕೇಕ್ದು ಮೌಲ್ಡ್ ಏನಿರ್ತದೆ ಒಂದು ಸಪ್ರೇಟಾಗಿ ಒಂದು ಕಪ್ ಕೇಕ್ ಥರ ಮಾಡಿಟ್ಕೊಳ್ಳಿ. ನಾನು ನನ್ನ ಸ್ಪಾಂಜಲ್ಲೇ ಮೇಲ್ಗಡೆ ಒಂದು ಲೇಯರ್ನ ತೆಗೆದು ಅದನ್ನು ಅದೇ ಥರ ಓಪನ್ ಇಟ್ಟಿದ್ದೆ. ನಾನು ಕವರ್ ಮಾಡಿ ಇಟ್ಟಿರಲಿಲ್ಲ. ಓಪನ್ ಮಾಡಿ ಇಟ್ಟಾಗ ಅದು ಡ್ರೈ ಆಗ್ತದೆ. ಸೊ ಡ್ರೈ ಆಗಿಲ್ಲ ಅಂದರೆ ನೀವು ತವ ಮೇಲೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡಿ ಆಮೇಲೆ ಅದು ಕೂಲ್ ಆದಮೇಲೆ ಜಸ್ಟ್ ಕೈಯಲ್ಲೇ ಪೌಡ್ರ್ ಥರ ಮಾಡಿಕೊಂಡು ಅಥವಾ ಮಿಕ್ಸರ್ ಜಾರಿಗೆ ನಾನು ಇಲ್ಲಿ ಮಿಕ್ಸಿಗೆ ಹಾಕ್ಕೊಂಡು 4-5 ರೌಂಡ್ ಆಗಿ ಪುಡಿ ಮಾಡ್ಕೊಂಡಿದ್ದೇನೆ. ಅದಾದಮೇಲೆ ಒಂದು ಬೌಲಲ್ಲಿ ತಗೊಂಡು ನನಗೆ ಏನು ಕಸ್ಟಮರ್ ಡಿಸೈನ್ ಕೊಟ್ಟಿದ್ದಾರಲ್ವ ಅದ್ರ ಥರ ನಾನು ಡಿಸೈನ್ ಮಾಡ್ಕೊತಿದ್ದೇನೆ. ಫಸ್ಟಿಗೆ ಮಿಡ್ಲಲ್ಲಿ ಫಿಲಪ್ ಮಾಡಿಕೊಂಡೆ, ಆಮೇಲೆ ಸೈಡಲ್ಲಿ ಒಂದು ಸ್ಪ್ಯಾಚುಲ ತೊಗೊಳ್ಳಿ. ಬೇಕಾದರೆ ಫಸ್ಟ್ ಕೈಯಲ್ಲಿ ಹಾಕ್ಕೊಳ್ಳಿ, ಆಮೇಲೆ ಏನು ಪೌಡರ್ ಎಲ್ಲ ಕೆಳಗೆ ಬಿದ್ದಿರ್ತದಲ್ವ ಒಂದು ಸ್ಪ್ಯಾಚುಲ ತಗೊಂಡು ನಿಮಗೆ ಡಿಸೈನ್ ಪ್ರಕಾರ ಎಲ್ಲೆಲ್ಲಿ ಅದನ್ನು ಅಪ್ಲೈ ಮಾಡಲಿಕ್ಕಿದೆ ಸೊ ಅಲ್ಲಿ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಫಸ್ಟಿಗೆ ನೀವು ಆ ಏನು ಕ್ರಮ್ಸ್ ಇದೆ ಅಲ್ವ ಅದು ಬೇರೆ ಕಡೆ ಎಲ್ಲ ಬಿದ್ದರೆ ಡಿಸೈನ್ ಹಾಳಾಗೋ ಚಾನ್ಸಸ್ ಇರ್ತದೆ. ಅದಕ್ಕೆ ನೀಟಾಗಿ ನೋಡ್ಕೊಳ್ಳಿ. ಫಸ್ಟಿಗೆ ಮಿಡ್ಲಲ್ಲಿ ಹಾಕ್ಕೊಳ್ಳಿ, ಆಮೇಲೆ ಸೈಡ್ಗೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಸೊ ನಿಮ್ಗೆ ಯಾರಿಗಾದ್ರೂ ರೆಡ್ ವೆಲ್ವೆಟ್ ಎಗ್ಲೆಸ್ದು ಸ್ಪಾಂಜ್ ರೆಸಿಪಿ ಬೇಕಾಗಿದ್ದರೆ ನಾನು ಕಮೆಂಟ್ ಹಾಕಿ ನಾನು ಎಗ್ಲೆಸ್ ಸ್ಪಾಂಜ್ ರೆಸಿಪಿ ಶೇರ್ ಮಾಡ್ತೇನೆ. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.